ಅವರು ವಾಪಸ್ ಬಂದ್ರು. ತಗಳಿ ಮೊಟ್ಟೆ ಹೊಡೆದಾಡ್ಕೊಂಡ್ರು, ಮೊಟ್ಟೆಲೆಲ್ಲ ಹೊಡೆದಾಡ್ಕೊಂಡ್ರು. ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ಇದೆಯಲ್ಲ, ಪ್ರಕರಣ ಸಂಬಂಧ ಇದೀಗ ಬಂಧಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. 9 ಮಂದಿಯನ್ನ ಶಿವಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ನೂರುಲ್ಲಾ, ಹರೀಶ್, ಸೋಯಬ್, ಪುಣ್ಯನಾಯ್ಕ್ ಸೇರಿ ಒಟ್ಟು 9 ಜನರು ಅರೆಸ್ಟ್ ಆಗಿದೆ. ತಡರಾತ್ರಿ ಒಟ್ಟು 9 ಮಂದಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ಆಮೇಲೆ ಇನ್ನೊಂದೇನು ಅಂದ್ರೆ, ತ್ವರಿತವಾಗಿ ಇದರ ಇನ್ವೆಸ್ಟಿಗೇಷನ್ ಮಾಡಿ ಮುಗಿಸ್ಬಿಡ್ಬೇಕು. ಇದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಬಾರ್ದು. ಎರಡೂ ಪಾರ್ಟಿಗಳ ನಡುವೆ ಇದೇ ಒಂದು ದೊಡ್ಡ ವಾಗ್ಯುದ್ಧ ಆಗಬಾರ್ದು, ಪೊಲ್ಯೂಟ್ ಆಗಬಾರ್ದು ವಿಚಾರ ಅನ್ನುವ ಒಂದು ಪ್ರಾಮಾಣಿಕತೆ ಪೊಲೀಸರಲ್ಲಿ ಇದ್ರೆ, ಅಥವಾ ಆ ಫ್ರೀ ಹ್ಯಾಂಡ್ ಅನ್ನ ಪೊಲೀಸರಿಗೆ ಬಿಟ್ರೆ, ಅವರಿಗೆ ಕೇವಲ ಅರ್ಧ ಗಂಟೆ ಸಾಕು ಅಲ್ಲಿ ಏನಾಯ್ತು, ಎಷ್ಟು ಜನ ಇದ್ರು, ಯಾವ ಕಿತಾಪತಿ ಇದು ಮಾಡಿದ್ದು, ಪ್ರೀ ಪ್ಲಾನ್ಡ, ಮೊಟ್ಟೆ ಎಲ್ಲಿಂದ ಬಂತು. ಬೆಂಗಳೂರು ರೋಡ್ ನಲ್ಲಿ ಕಲ್ಲು ಹುಡ್ಕದೆ ಕಷ್ಟ, ಹಂಗಿದೆ ಕಲ್ಲು ಸಿಗುತ್ತೆ ಬಿಡ್ರಿ, ಮಣ್ಣು ಹುಡ್ಕದ್ ಕಷ್ಟ ಬೇಕಾದ್ರೆ. ಅಂತ ಕಡೆ ಮೊಟ್ಟೆ ಎಲ್ಲಿಂದ ಬರುತ್ತ್ರಿ? ಕೋಳಿ ಏನು ಮರದ ಮೇಲಿಂದ ಮೊಟ್ಟೆ ಇಡತ್ತಾ ಆ ಟೈಮ್ನಲ್ಲಿ? ಸೊ ಇದು ಪ್ರೀ ಪ್ಲಾನ್ಡ್. ಇದು ಯಾರು ತಂದ್ರು, ಎಲ್ಲಿಂದ ತಂದ್ರು? ಬಿಜೆಪಿ ಕುತಂತ್ರನ ಅಥವಾ ಕಾಂಗ್ರೆಸ್ನ ಷಡ್ಯಂತ್ರನ? ಎಷ್ಟೊತ್ತು ಪೊಲೀಸರಿಗೆ ಹುಡ್ಕಾಕಿದನ್ನ? ಗಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಹೆಜ್ಜೆ ಹೆಜ್ಜೆಗೂ CCTVಗಳಿದಾವೆ. ಅಂಡ್ ನಿಮ್ಮ ಆಫೀಸ್ ಮುಂದೆನೇ ಆಗಿರೋದು. ನಿಮ್ಮ ಆಫೀಸ್ ಏನು ಹಂಗೆ ಖಾಲಿ ಕೂತಿರತ್ತಾ? ಅನಾಥನ? CCTV ಹಾಕೊಂಡಿರ್ತಾರಪ್ಪ ಮೂಲ್ ಮೂಲೆಗೂ. ಅಕ್ಕಪಕ್ಕದಲ್ಲಿ ಅಂಗಡಿಗಳಿದಾವೆ, CCTV ತೆಗ್ಸಿದ್ರೆ ಸಾಕು. ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಬಂದಿದ್ರಲ್ಲ ಶೂರರು, ಅವ್ರುಗಳೇನು ಸುಮ್ಮನೆ ಇರ್ತಾರ? ವಿಡಿಯೋ ಮಾಡ್ಕೊಂಡಿರ್ತಾರೆ. ಯಾರ್ದೋ ಒಂದು ಮೊಬೈಲ್ನ, ಒಂದಷ್ಟು ಮೊಬೈಲ್ಗಳನ್ನು ಸೀಸ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಯಾರ್ದು ಹಣೆ ಬರ ಅಂತ. ಬಟ್ ಪೊಲೀಸ್ರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು, ಜೊತೆಗೆ ಪೊಲೀಸರು ಕೂಡ ಫ್ರೀ ಹ್ಯಾಂಡ್ ತಗೋಬೇಕು ಇಂಥ ಟೈಮ್ನಲ್ಲಿ. ಏನು ಶಾಸಕ BP ಹರೀಶ್ ಮೇಲೆ ಮೊಟ್ಟೆ ಎಸೆತವನ್ನ ಖಂಡಿಸಿ ಬಿಜೆಪಿ ಲೀಡರ್ಸ್ಗಳು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ನಮ್ಮ ಜೊತೆ ಅಂದ್ರೆ PNS ವಿಸ್ತಾರ ಜೊತೆ ಮಾತಾಡಿದ್ದಾರೆ. ಕೇಳೋಣ ಒಂದ್ಸಲ. ಪರಿಷತ್ನ ನಾಯಕರಾದಂತಹ ಏನು ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸ್ತಾವನ. ಸರ್, ನಿನ್ನೆ ನಡೆದಂಥ ಮೊಟ್ಟೆ ಎಸೆದ ಘಟನೆ ಸರ್, ಆ್ಯಕ್ಚುಲಿ ಅಲ್ಲಿ ಏನಾಗಿತ್ತು ಸರ್? ನೋಡಿ, ಇವರು ನೂರಾರು ಬಾರಿ BJP ಆಫೀಸ್ ಮುಂದೆ ಬಂದು ಅಟ್ಯಾಕ್ ಮಾಡ್ತಾರೆ. ನಾವು ಯಾವತ್ತೂ ಕೂಡ ಅದಕ್ಕೆ ಪ್ರತಿಯಾಗಿ ನಾವೇನನ್ನೂ ಮಾಡಿಲ್ಲ. ಆದರೂ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಹಲವು ಬಾರಿ ನಾವು ಎಚ್ಚರಿಕೆ ಕೊಟ್ಟರು ಕೂಡ, ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸ್ನವರು ಆ್ಯಕ್ಷನ್ ತೊಗೊಂಡಿಲ್ಲ. ಅವ್ರನ್ನ ಅರೆಸ್ಟು ಮಾಡೋದಿಲ್ಲ, ಸುಮ್ಮನೆ ಒಂದು FIR ಫೈಲ್ ಮಾಡ್ತಾರೆ, ಅದಾದಮೇಲೆ ಬಿಟ್ಟು ಕಳಿಸ್ತಾರೆ. ನಿನ್ನೆ ನಾವು ಅದಕ್ಕೆ ಪ್ರತಿಯಾಗಿ ಪ್ರತಿರೋಧವನ್ನು ನಾವು ಇಲ್ಲಿ ತೋರಿಸಿದ್ರೆ ಆಗೋದಿಲ್ಲ, ನಾವು ಅಲ್ಲೇ ಹೋಗಿ ತೋರಿಸ್ಬೇಕು ಅಂತೇಳಿ ಅವರ ಕಚೇರಿ ಮುಂದೆ ಹೋಗ್ಲಿಕ್ಕೆ ಬಂದ್ವಿ. ಆದರೆ ಪೊಲೀಸ್ನವರು ನಮ್ಮನ್ನು ಅಲ್ಲೋವರೆಗೂ ಅಲೋ ಮಾಡಿಲ್ಲ. ಆದರೂ ಅವ್ರಿಗೆ ನಾವು ಗೌರವಿಸಿ ಸಿಂಬಾಲಿಕ್ಕಾಗಿ ಮಾಡಿ ಎಚ್ಚರಿಕೆ ಕೊಟ್ಟು ನಾವು ಹೋಗೋದು ಅಂತೇಳಿ ನಾವು ರೈಲ್ವೆ ಸ್ಟೇಷನ್, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನಿಂದಲೇ ವಾಪಸ್ ಹೊರಟ್ವಿ. ಆದರೆ ನಮ್ಮನ್ನು ಕಸ್ಟಡಿಗೆ ತೊಗೊಂಡವರು ಸೀದಾ KPCC ಕಚೇರಿಯ ಮುಂದೆ ಹೋಗಿ ನಿಲ್ಲಿಸಿದ್ರು. ಅವರು ಮೊಟ್ಟೆಗಳಲ್ಲಿ, ದೊಣ್ಣೆಗಳಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡಿದರು. ಇದು ಯಾರ ಚಿತಾವಣೆ ಇದೆಲ್ಲನೂ? ಅದನ್ನು ಕೇಳಿದರೆ ಆ KPCC ಅಧ್ಯಕ್ಷರು ಅವ್ರಿಗೇನು ಪ್ರಜ್ಞೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಎಷ್ಟು ಕೆಟ್ಟದಾಗಿ ಸುಳ್ಳುಗಳನ್ನು ಹೇಳಿದರು ಅಂದರೆ, ನಿನ್ನೆ ಪ್ರೆಸ್ನವರು ಕೂಡ ನಗುಬಾಟ್ಲಿಗೆ ಈಡಾದರು. ಪ್ರೆಸ್ನವ್ರ ಮುಂದೆ ಅವರು ನಗುಬಾಟ್ಲಿಗೆ ಈಡಾದರು. ಯಾಕೆಂದರೆ ನಮ್ಮಲ್ಲಿ ಏನೂ ಇಲ್ಲ, ನಾವು ಪೊಲೀಸ್ ಕಸ್ಟಡಿಯಲ್ಲಿದ್ದೀವಿ. ನಾವು ಆ ಕಡೆಯಿಂದ ಬಂದಾಗ ಅಟ್ಯಾಕ್ ಮಾಡಿದವ್ರು ಇವರೇ ಮಾಡಿಬಿಟ್ಟು ಏನು ಮಾಡಿದ್ದವರು ಅಂದರೆ, ಅವರು ಮೊಟ್ಟೆ ಎಸೆದ್ರು, ಅದಕ್ಕೆ ಪ್ರತಿಯಾಗಿ ನಮ್ಮವರು ಮೊಟ್ಟೆ ಎಸೆದ್ರು. ಅಂದರೆ ಇವ್ರ ಹತ್ರ ಮೊಟ್ಟೆ ಇತ್ತು ಅಂತ ಇಟ್ಕೊಳ್ಳಿ, ಅವ್ರದ್ದು ಕಚೇರಿಯಲ್ಲಿ ಮೊಟ್ಟೆ ಇಟ್ಟುವ ಕೋಳಿಗಳಿದ್ವು ಅಲ್ಲಿ ಮೊಟ್ಟೆ ಇಡೋಕ್ಕೆ. ಅಂದರೆ ಪ್ರೀ ಪ್ಲ್ಯಾನ್ಡಾಗೆಲ್ಲ ತಂದಿದ್ರಲ್ಲ ನೋಡಿ, ಒಂಥರ ಕೋಳಿ ಫಾರಮ್ ಇದ್ದಂಗೆ, ಕಾಂಗ್ರೆಸ್ ಪಾರ್ಟಿ ಆಫೀಸ್ ಕೋಳಿ ಫಾರ್ಮ್ ಇದ್ದಂಗೆ. ಮೊಟ್ಟೆ ಬೇಕಂದಾಗ ಮೊಟ್ಟೆ ಸಿಗುತ್ತೆ ಅಲ್ಲಿ. ಆಮ್ಲೆಟ್ ಮಾಡೋಕ್ಕೆ ತಂದಿರ್ತಾರ, ಅಥವಾ ಅದು ಮಿಲ್ಟ್ರಿ ಹೋಟ್ಲಾ? KPCC ಆಫೀಸು ಮಿಲ್ಟ್ರಿ ಹೋಟ್ಲಲ್ಲಿ ಹರಿಪ್ರಸಾದ್ ಅವರು ಭವಿಷ್ಯ ಕ್ಯಾಶಿಯರ್ ಇರಬೇಕು. ಸರ್, KPCC ಅಧ್ಯಕ್ಷ ಅಂತ ಹರಿಪ್ರಸಾದ್ ಹೇಳ್ತಾ ಬರ್ತಾರೆ, ಮೊಟ್ಟೆ ಎಸೆಯ ಸಂಸ್ಕೃತಿ ನಮ್ದಲ್ಲ, ಅದನ್ನು ಶುರು ಮಾಡಿದ್ದೆ BJP ಅವರು. ಅದೇ ಮೊಟ್ಟೆ ಕಳ್ತನ ಮಾಡಿದ್ದು ಮಾತ್ರ ಅವ್ರ ಸಂಸ್ಕೃತಿನಾ? ಮೊಟ್ಟೆ ಎಸೆದಿದ್ದು ಎಲ್ಲವೂ ಕೂಡ ಇದು ಕಾಂಗ್ರೆಸ್ಗಳು ಕೊಡಬೇಕಾಗಿಲ್ಲ. ಕದಿಮರ ಕಾಂಗ್ರೆಸ್, ಅದು ವಂಚಕರ ಸಂತೆ. ಕಾಂಗ್ರೆಸ್ ಅಂದರೆ ವಂಚಕರ ಸಂತೆ, ಮೋಸಗಾರರ ಕತೆ ಅದು. ದೇಶವನ್ನೇ ಮೋಸಗೊಳಿಸಿ, ಅದಕ್ಕೇ ಇವತ್ತು ದೇಶದಲ್ಲಿ ಅವರು ಎಲ್ಲೂ ಇಲ್ಲದಂತೆ ಮಾಯವಾಗ್ತಾ ಇದ್ದಾರೆ. ಪೊಲೀಸವರು ಕಸ್ಟಡಿಗೆ ತೊಗೊಂಡ್ಕೊಂತ ಬಸ್ಸನ್ನು ಈ ಕಡೆಗೆ ಏನು KPCC ಕಚೇರಿ ಕಡೆ ತಿರುಗಿಸಿದೆ BJP ನಾಯಕರು, ಜೊತೆಗೆ ಅವರು ಅಲ್ಲಿ ಷಡ್ಯಂತ್ರವನ್ನು ರೂಪಿಸಿದ್ರು ಅನ್ನೋದು ನಿನ್ನೆ KPCC ಅಧ್ಯಕ್ಷ ಹೇಳಿದ್ದಾರೆ. ಅಂಥ ಸುಳ್ಳುಗಳಿಗೆ ನಾವು ಉತ್ತರ ಕೊಡಬೇಕಾ?
ಒಬ್ಬ ಎತ್ತರದ ವ್ಯಕ್ತಿ ಇವತ್ತು ನಾಯಕ ಅನ್ಸ್ಕೊಂಡವನು ಈ ರೀತಿ ಸುಳ್ಳುಗಳನ್ನು ಹೇಳಬಾರ್ದು. ಅದಕ್ಕೆ ನಾನು ಹೇಳಿದ್ದು, ಅವ್ರಿಗೇನಾದರೂ ಸುಳ್ಳುಗಳಿಗಾಗಿಯೇ ಏನನ್ನ ಪದ್ಮಭೂಷಣ ಕೊಡೋದಿದ್ರೆ ಮಾನ್ಯ ಹರಿಪ್ರಸಾದ್ ಅವರಿಗೇ ಸಿಗಬೇಕು, ಬೇರೆ ಯಾರಿಗೂ ಅಲ್ಲ. ಸರ್, ಒಬ್ಬ ಶಾಸಕರಿಗೆ ಪೊಲೀಸರು ಮುಂದೆನೇ ಮೊಟ್ಟೆ ಎಸಿತಾರೆ ಅಂತಂದರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಈಗಾಗಲೇ ಹದಗೆಟ್ಬಿಟ್ಟಿದೆ. ಇದು ಗೂಂಡಾ ಸರ್ಕಾರ ಅಂತ ನಾವು ಬಹಳ ಸಾರಿ ಹೇಳಿದ್ದೀರಿ. ಇವತ್ತು ಗೂಂಡಾಗಳೇ ಕಾಂಗ್ರೆಸ್ಸನ್ನು ಆಳ್ತಾ ಇರೋದು, ಗೂಂಡಾಗಳೇ ಸರ್ಕಾರವನ್ನು ಆಳ್ತಾ ಇರೋದು. ಅದರಿಂದಾಗಿ ಇದು ಗೂಂಡಾ ಸರ್ಕಾರ, ಇವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ನಾವು ಬೀದಿಗಿಳಿದು ಜನರಿಗೆ ಈ ವಿಚಾರಗಳನ್ನು ತಿಳಿಸಿ ಅವರಿಗೆ ಪಾಠ ಕಲಿಸ್ಬೇಕಷ್ಟೇ. ಧನ್ಯವಾದ. ಇದಿಷ್ಟು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಹನುಮಂತ್ ರಾಜು, PNS ವಿಸ್ತಾರ, ಬೆಂಗಳೂರು.